Metal compound A reacts with dilute hydrochloric acid to produce effervescence. The gas evolved extinguishes a burning candle. Write a balanced chemical equation for the reaction if one of the compounds formed is calcium chloride. ಅಂದ್ರೆ ಇಲ್ಲಿ ಒಂದು ಮೆಟಲ್ ಕಾಂಪೌಂಡ್ ಇದೆ, ಅದು ಎ ಇಂದ ಡಿನೋಟ್ ಮಾಡಿದ್ದಾರೆ. ಆ ಒಂದು ಮೆಟಲ್ ಕಾಂಪೌಂಡ್ ಏನಿದೆ ಅದು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಎಫರ್ವೆಸೆನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಆ ಒಂದು ಗ್ಯಾಸ್ ಏನಿದೆ, ದ ಗ್ಯಾಸ್ ಎವಾಲ್ವ್ಡ್ ಎಕ್ಸ್ಟಿಂಗ್ವಿಷಸ್ ಎ ಬರ್ನಿಂಗ್ ಕ್ಯಾಂಡಲ್, ಅಲ್ಲಿ ಒಂದು ಗ್ಯಾಸ್ ಫಾರ್ಮ್ ಆಗುತ್ತೆ. ಆ ಒಂದು ಗ್ಯಾಸ್ ಇಂದ ಬರ್ನಿಂಗ್ ಕ್ಯಾಂಡಲ್ ಇದೆ ಅದನ್ನ ಹಾರಿಸ್ಬೋದು. ಓಕೆನಾ, ಸೊ ಆ ಒಂದು ಪ್ರೋಸೆಸ್ ಏನಿದೆ ಅದ್ರದ್ದು ಒಂದು ಕೆಮಿಕಲ್ ಈಕ್ವೇಶನ್ ನ ಕೇಳಿದ್ದಾರೆ. ಓಕೆನಾ, ಅಂಡ್ reaction if one of the compounds formed is calcium chloride, ಅದ್ರ ಜೊತೆಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಆ ಒಂದು ರಿಯಾಕ್ಷನ್ ಕೇಳಿದರೆ. ಸೊ ಮೆಟಲ್ ಕಾಂಪೌಂಡ್ ಯಾವುದು ಅಂತ ನೋಡೋದಾದ್ರೆ ಮೆಟಲ್ ಕಾಂಪೌಂಡ್ ಎ ಇಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೆಟಲ್ ಏನಿದೆ ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಯಾವ ಒಂದು ಗ್ಯಾಸು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಸಿಗುತ್ತೆ. ಓಕೆನಾ, ಸೊ ದ ಗ್ಯಾಸ್ ದಟ್ ಎಕ್ಸ್ಟಿಂಗ್ವಿಷಸ್ ಎ ಬರ್ನಿಂಗ್ ಕ್ಯಾಂಡಲ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆನಾ, ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ನೋಡೋದಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತೆ ವಾಟರ್ ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಷ್ಟು ಪ್ರಾಡಕ್ಟ್ ಆಗಿ ಸಿಗುತ್ತೆ. ಓಕೆನಾ.